ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ಕರ್ನಾಟಕ ರಾಜ್ಯದಲ್ಲಿ ಜೈನ ಸಮಾಜದ ಅಭಿವೃದ್ಧಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಯಾವುದೇ ಸರ್ಕಾರಗಳು ಬಂದರೂ ಜೈನರ ಅಭಿವೃದ್ಧಿಗೆ ಒತ್ತು ನೀಡದಿರುವುದು ವಿಪರ್ಯಾಸವೇ ಸರಿ. ಈಗಿನ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರವಾದರೂ ಜೈನ ಸಮಾಜದ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಜೈನರ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಜೈನ ಸಮಾಜ ಆಗ್ರಹಿಸಿ ಚಿಕ್ಕೋಡಿಯಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ, ಜೈನ ಧರ್ಮೀಯರ ಸಮಸ್ಯೆಗಳನ್ನು ಆಲಿಸಿದ್ದೇವೆ. ಯಾಕೆ ಬಂತಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಜೈನ ಸಮಾಜ ಒಂದು ಅಲ್ಪಸಂಖ್ಯಾತ ಸಮಾಜವಾಗಿದ್ದು, ಘನ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಸಮಾಜಕ್ಕೆ ಏನು ಸಹಾಯ ಸೌಲಭ್ಯ ಸೌಕರ್ಯಗಳು ದೊರೆಯಬೇಕು ಅದು ಸರಿಯಾಗಿ ನಮ್ಮ ಸಮಾಜಕ್ಕೆ ದೊರಕ್ತಾ ಇಲ್ಲ. ಈ ಉದಾಹರಣೆಗಾಗಿ ನಮ್ಮ ಸಮಾಜದ ಮಂದಿರಗಳ ಜೀರ್ಣೋದ್ಧಾರ ಆಗಿರ್ಬೋದು, ಹಾಗೂ ಮಂದಿರಗಳ ರಕ್ಷಣೆ ಆಗಿರ್ಬೋದು, ಪ್ರಾಚೀನ ಮಂದಿರಗಳ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಪ್ರಾಚೀನ ಶಿಲ್ಪಕಲಾ ಮಂದಿರಗಳ ಒಂದು ಸೆಕ್ಯೂರಿಟಿ ಕಾರ್ಯಕ್ರಮ ಆಗಿರ್ಬೋದು, ಹಾಗೂ ಈಗಿರ್ತಕ್ಕಂಥ ಹೊಸ ಮಂದಿರಗಳ ಜೀರ್ಣೋದ್ಧಾರ, ಹಾಗೂ ನಮ್ಮ ಜೈನ ಸಮಾಜದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು ಉಳಿದುಕೊಳ್ಳಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಹಾಗೂ ಒಂದು ನೌಕರಿಯಲ್ಲಿ ಒಂದು ರಿಸರ್ವೇಷನ್ ಆಗಿರ್ಬೋದು, ಹಾಗೂ ಸಮುದಾಯ ಭವನಗಳ ಕಟ್ಟಡಗಳ ಒಂದು ಅನುದಾನ ಆಗಿರ್ಬೋದು, ಹಲವಾರು ನಮ್ಮ ಸಮಾಜಕ್ಕೆ ಏನು ದೊರಕಬೇಕು ಅದು ದೊರಕ್ತಾ ಇಲ್ಲ. ಕೇವಲ ಜೈನರು ಮೈನಾರಿಟಿ ಸಮಾಜ ಅಂತ ಹೇಳಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಆಯೋಗದಲ್ಲಿ ಏನು ಒಂದು ವರ್ಷದ ಬಜೆಟ್ ಇರ್ತದೆ, ಆ ಬಜೆಟ್ನಲ್ಲಿ ಕೇವಲ 5% ಮಾತ್ರ ನಮಗೆ ಕೊಡ್ತಾ ಇದ್ದಾರೆ. ಅದು ಸಹ ಸರಿಯಾಗಿ ಮುಟ್ತಾ ಇಲ್ಲ. ಇವತ್ತಿನ ದಿವಸ ಘನ ಕರ್ನಾಟಕ ಸರ್ಕಾರ ಕೇವಲ 5 ಲಕ್ಷ ಜನಸಂಖ್ಯೆ ಇದೆ ಅಂತ ತಿಳ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತ ಸಚಿವರಿಗೆ ಈ ಒಂದು ವೇದಿಕೆ ಮುಖಾಂತರ ಅವ್ರು ನಾನು ತಿಳಿದುಪಡಿಸ್ತಾ ಇದ್ದೇನೆ. ಸರ್, ಕೇವಲ ಚಿಕ್ಕೋಡಿ ತಾಲೂಕಿನ MP ಕ್ಷೇತ್ರದಲ್ಲಿ ಮಾತ್ರ ಜೈನ ಸಮಾಜದ ವೋಟಿಂಗ್ ಪವರ್ 3.5 ಲಕ್ಷ ಜೈನ ಸಮಾಜದ ವೋಟಿಂಗ್ ಪವರ್ ಇದೆ. ನಮ್ಮದು 3.5 ಲಕ್ಷ ಜೈನ ಸಮಾಜದ ವೋಟಿಂಗ್ ಪವರ್ ಚಿಕ್ಕೋಡಿ ಒಂದು MP ಕ್ಷೇತ್ರದಲ್ಲಿ. 25 ಲಕ್ಷಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಕರ್ನಾಟಕದಲ್ಲಿದೆ. ಅದರಲ್ಲಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಯಲ್ಲಿ ಆ 25 ಲಕ್ಷದ ಏನು ಜನಸಂಖ್ಯೆ ಇದೆ ಅದರಲ್ಲಿ 70% ಕೇವಲ 3 ಜಿಲ್ಲೆಯಲ್ಲಿದೆ. ಅದಕ್ಕೆ ದಯಮಾಡಿ ತಾವು ಕಳೆದ ವರ್ಷವೂ ಸಹ ನಾವು ಬೆಳಗಾವಿ ಅಧಿವೇಶನದಲ್ಲಿ ಹಲ್ಗಾದಲ್ಲಿ ಸನ್ಮಾನಿಸಿ ಸ್ವಾಮಿ ಗುಣಧರಾನಂದ ಸ್ವಾಮೀಜಿಯ ಒಂದು ಸಾನ್ನಿಧ್ಯದಲ್ಲಿ 25-30 ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಸೇರಿ ಒಂದು ಸಮಾವೇಶವನ್ನು ಮಾಡಿ ತಮಗೆ ಮನವಿಯನ್ನು ಕೊಟ್ಟಿದ್ದೀವಿ. ತಾವು ಪರಿಶೀಲಿಸ್ತೀವಿ ಅಂತ ಹೇಳಿದ್ರಿ. ಇವತ್ತಿನವರೆಗೆ ಸಹ ಯಾವುದೇ ಒಂದು ಕಾರ್ಯಕ್ರಮ ಅದರ ಬದಲು ನಡೆದಿಲ್ಲ. ಅದಕ್ಕೆ ನಾವು ಮನನೊಂದು ಸಂಪೂರ್ಣ ಕರ್ನಾಟಕ ರಾಜ್ಯದ ಎಲ್ಲ ಜೈನ ಸಮಾಜ ಮನನೊಂದು ಇವತ್ತಿನ ದಿವಸ ನಾವು ಚಿಕ್ಕೋಡಿಯಲ್ಲಿ ಅಮರನಾಥರ ಉಪವಾಸವನ್ನು ಹಾಕಿಕೊಂಡು ನಮಗೆ ದೊರೆಯಬೇಕಂತ ಸೌಲಭ್ಯ ಕೇವಲ 100 ಕೋಟಿ ಕೊಡ್ತಾ ಇದ್ದೀರಿ. ನಮಗೆ ಅದನ್ನು 400 ಕೋಟಿಗೆ ಏರಿಸಬೇಕು. ಈ ಜೈನ ಅಭಿವೃದ್ಧಿ ನಿಗಮದ ಸ್ಥಾಪನೆ ಆಗಬೇಕು. ಹಾಗೂ ಅಲ್ಪಸಂಖ್ಯಾತ ಆಯೋಗದ ನಿಗಮದಲ್ಲಿ ಇವತ್ತಿನವರೆಗೆ ಒಮ್ಮೆ ಜೈನ ಸಮಾಜದವರಿಗೆ ಅಧ್ಯಕ್ಷಪನ್ನು ತಾವು ಕೊಟ್ಟಿಲ್ಲ. ಮತ್ತು ಕಳೆದ 3 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಮನವಿಗಳನ್ನು ಕೊಟ್ಟರೂ ಸಹ ಅಲ್ಪಸಂಖ್ಯಾತರ ಆಯೋಗದಲ್ಲಿ ಜೈನರಿಗೆ, ಅಲ್ಪಸಂಖ್ಯಾತ ನಿಗಮದಲ್ಲಿ ಜೈನರಿಗೆ ಒಂದು ನಿರ್ದೇಶಕ ಮಂಡಳಿಯ ಸ್ಥಾನವನ್ನು ಸಹ ಕೊಟ್ಟಿಲ್ಲ. ದಯಮಾಡಿ ಮುಖ್ಯಮಂತ್ರಿ ಅವರು ಅಲ್ಪಸಂಖ್ಯಾತ ಸಚಿವರು ತಾವು ವಿಶೇಷವಾದ ಗಮನವನ್ನು ಹರಿಸಿ ಈ ಒಂದು ಅಧಿವೇಶನದಲ್ಲಿ ನಾವು ನೀವು ಠರಾವನ್ನು ಪಾಸ್ ಮಾಡಿದ ಕ್ಯಾಬಿನೆಟ್ನಲ್ಲಿ, ಮತ್ತು ನಾಳೆ ಮುಂಬರುವ ಏನು ಒಂದು ಮಾರ್ಚಿನಲ್ಲಿ ಒಂದು ಕರ್ನಾಟಕ ರಾಜ್ಯದ ಒಂದು ಬಜೆಟ್ ಸೆಷನ್ನಲ್ಲಿ ಇದಕ್ಕೆ ಒಂದು ವಿಶೇಷವಾದ ಒಂದು 400 ಕೋಟಿ ಅನುದಾನವನ್ನು ಇಟ್ಟು ಜೈನ ಅಭಿವೃದ್ಧಿ ನಿಗಮದ ಸ್ಥಾಪನೆ ಆಗಬೇಕು. ಜೈನರಿಗೆ ಸಿಗಬೇಕಾದಂಥ ಎಲ್ಲ ಸಹಾಯ ಸೌಲಭ್ಯ ಸೌಕರ್ಯಗಳು ದೊರೆಯಬೇಕು ಅಂತ ಹೇಳಿ ಇವತ್ತಿನ ಮೂಲಕ ಈ ಚಿಕ್ಕೋಡಿಯ ಒಂದು ಚಿಕ್ಕೋಡಿ ಅಲ್ಪಸಂಖ್ಯಾತರ ಹಕ್ಕುಗಳ ಒಂದು ಏನು ಹೋರಾಟ ಸಮಿತಿ ಇದೆ, ಉಪವಾಸ ಸತ್ಯಾಗ್ರಹದ ಒಂದು ವೇದಿಕೆ ಮುಖಾಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ಕರ್ನಾಟಕ ರಾಜ್ಯದ ಎಲ್ಲ ಜೈನ ಸಮಾಜದ ವತಿಯಿಂದ ಹಕ್ಕೊತ್ತಾಯವನ್ನು ಮಾಡುತ್ತೇವೆ. ಮತ್ತು ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿಂದ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ನಾವು ಕೊನೆಗೊಳಿಸುವುದಿಲ್ಲ ಅಂತ ಹೇಳಿ ಇವತ್ತಿನ ದಿವಸ ನಾನು ಘನ ಕರ್ನಾಟಕ ಸರ್ಕಾರಕ್ಕೆ ಕೇಳಿ ಹೆಚ್ಚಿಕೊಡ್ತೀನಿ. ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ.